ಪೇಪರ್ ಲೀಕ್ ವಿರುದ್ಧ ಕಠಿಣ ಕ್ರಮಕ್ಕೆ ಈಗ ಮುಂದಾಗ್ತಾ ಇದೆ ಕೇಂದ್ರ ಸರ್ಕಾರ. ಈ ನಿಟ್ಟಿನಲ್ಲಿ ಲೋಕಸಭೆಯಲ್ಲಿ ತಿದ್ದುಪಡಿಯ ವಿಧೇಯಕ ಮಂಡನೆ ಕೂಡ ಮಾಡಿದ್ದಾರೆ. ಪರೀಕ್ಷೆಗಳ ಪೇಪರ್ ಲೀಕ್ ವಿರುದ್ಧ ಈಗ ಕಠಿಣ ಕ್ರಮಕ್ಕೆ ಒಂದು ಆಕ್ಷನ್ಗೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಆ ನಿಟ್ಟಿನಲ್ಲಿ ಲೋಕಸಭೆಯಲ್ಲಿ ತಿದ್ದುಪಡಿಯ ವಿಧೇಯಕವನ್ನ ಮಂಡನೆ ಮಾಡಿದ್ದಾರೆ. ಪರೀಕ್ಷಾ ಅಕ್ರಮವನ್ನ ತಡೆಯುತ್ತೀವಿ ಅನ್ನೋ ನಿಟ್ಟಿನಲ್ಲಿ ಈ ಮಸೂದೆಯನ್ನ ಮಂಡನೆ ಮಾಡಿದ್ದಾರೆ. ಸಾರ್ವಜನಿಕ ಪರೀಕ್ಷೆ ಅಕ್ರಮ ಮಾರ್ಗಗಳ ತಡೆ ತಿದ್ದುಪಡಿ ಮಸೂದೆ ಇದು. ಮಸೂದೆಯನ್ನ ಕೇಂದ್ರದ ಸಚಿವ ಜಿತೇಂದ್ರ ಸಿಂಗ್ ಅವರು ಇವತ್ತು ಮಂಡಿಸಿದ್ದಾರೆ. ಬಹಳಷ್ಟು ಇವತ್ತಿನ ಕಲಾಪ ಆರಂಭ ಆಗ್ತಿದ್ದಂತೆ ಉಭಯ ಸದನಗಳಲ್ಲೂ ಕೂಡ ಸದ್ದು, ಗದ್ದಲ, ಗಲಾಟೆ, ಬಹಳ ದೊಡ್ಡ ಮಟ್ಟದ ಚರ್ಚೆಗಳು ನಡೀತಾ ಹೋಯಿತು. ವಾಗ್ಬಾಣಗಳನ್ನ ಬಿಡ್ತಾ ಹೋದ್ರು. ಆ ನಿಟ್ಟಿನಲ್ಲಿ ಸದ್ಯ 2 ಗಂಟೆವರೆಗೂ ಕೂಡ ವಿಧಾನ ಪ್ರಮುಖವಾಗಿ ಲೋಕಸಭೆಯಲ್ಲಿ ಈಗ 2 ಗಂಟೆವರೆಗೂ ಕೂಡ ಮುಂದೂಡುವಂತ ಕೆಲಸ ಆಗಿದೆ ತಾತ್ಕಾಲಿಕವಾಗಿ ಕಲಾಪವನ್ನ. ಅಂದ್ರೆ ಈಗಾಗಲೇ ಇವತ್ತು ಈ ಗಲಾಟೆ ಗದ್ದಲದ ನಡುವೆಯೂ ಸಾರ್ವಜನಿಕ ಪರೀಕ್ಷೆಯ ಅಕ್ರಮ ಮಾರ್ಗಗಳ ತಡೆ ತಿದ್ದುಪಡಿ ಮಸೂದೆ 2026 ಅಮೆಂಡ್ಮೆಂಟ್ಗಳನ್ನ ತೆಗೆದುಕೊಂಡ್ರು. ಮಸೂದೆಯನ್ನ ಕೇಂದ್ರದ ಸಚಿವ ಜಿತೇಂದ್ರ ಸಿಂಗ್ ಅವರು ಮಂಡಿಸ್ತಾರೆ. ಆಡಳಿತ ಮತ್ತು ವಿಪಕ್ಷ ಎರಡೂ ಪಕ್ಷಗಳ ನಡುವೆ ಭಾರೀ ಕೋಲಾಹಲಗಳಾಗುತ್ತೆ. ಇದರ ನಡುವೆಯೂ ಕೂಡ ಈ ಮಸೂದೆಯನ್ನ ಮಂಡನೆ ಮಾಡಲಾಗುತ್ತೆ. ವಿಪಕ್ಷದವರು ಸುಮ್ಮನೆ ಇರುವುದಿಲ್ಲ. ಬಹಳಷ್ಟು ಕಲಾಪದ ಸಂದರ್ಭದಲ್ಲಿ ಗದ್ದಲಗಳು ಮಾಡ್ತಾರೆ, ಸದನ ಬಾವಿಗಿಳಿತಾರೆ, ಬಹಳಷ್ಟು ವಿಚಾರಗಳು ನಡೀತಾ ಹೋಗುತ್ತೆ. ಹಾಗಾಗಿ ಮಧ್ಯಾಹ್ನ 2 ಗಂಟೆವರೆಗೂ ಇನ್ನೊಂದು 1 ಗಂಟೆ ಇದೆ, ಅಲ್ಲಿವರೆಗೂ ಕೂಡ ಕಲಾಪವನ್ನ ಮುಂದೂಡಿದ್ದಾರೆ. ಇವತ್ತು ಆರಂಭ ಆಗ್ತಿದ್ದಂತೆಯೇ ಗಲಾಟೆಗಳಿತ್ತು. ನೇರವಾಗಿ ವಿಪಕ್ಷಗಳು ಕೇಳ್ತಾ ಇರೋ ಪ್ರಶ್ನೆ ಇಷ್ಟೇ. ಒಂದು ಕಡೆ ಅವರ ರಾಜೀನಾಮೆ ಆಯಿತು, ವಿದ್ಯಾರ್ಥಿಗಳ ಮೇಲೆ ಕ್ರಮ ಯಾವ ರೀತಿಯಾಗಿ ತಗೊಂಡ್ರೆ, ದೆಹಲಿ ಪೊಲೀಸರ ನಡೆಯನ್ನ ಪ್ರಶ್ನೆ ಮಾಡ್ತಿದ್ದಾರೆ. ರಾಜ್ಯದ ಒಂದು ಕಡೆ ಇಡೀ ದೇಶದ ಪ್ರತಿ ರಾಜ್ಯದಲ್ಲೂ ಕೂಡ ಇದೇ ರೀತಿಯಾದಂತಹ ಹೋರಾಟಗಳಾಗ್ತಿದೆ. ವಿದ್ಯಾರ್ಥಿಗಳ ನಿಟ್ಟನ್ನೇ ಮುಂದಿಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಬಹಳಷ್ಟು ಸದ್ದು, ಗದ್ದಲ, ಕೋಲಾಹಲ ಇವತ್ತಿನ ಕಲಾಪದಲ್ಲಿ ಸಾಗಿದೆ. ಜಿತೇಂದ್ರ ಸಿಂಗ್ ಅಧ್ಯಕ್ಷ ಮಹೋದಯ, I rise to move for leave to introduce the Public Examinations Prevention of Unfair Means Amendment Bill 2026 to amend the Public Examination Prevention of Unfair Means Bill 2024. Thank you, Speaker sir. आप इस पर विरोध करना चाहते हैं? इस विषय पर बोलना चाहते हैं? सुगत राय जी, एन के प्रेमचंदन जी, मनीष तिवारी जी, मणिकम टेगोर जी, विजय कुमार के काव्या, मान्य सदस्यगण, जो भी मान्य सदस्य इस विधेयक पर बोलना चाहते हैं, प्रश्न ये कि विधेयक को पुरस्तापित करने की अनुमति प्रदान की जाए। यहाँ से विषय भटकने का कोशिश ना करें। मैं फिर से कांग्रेस पार्टी और कुछ दल है उनको कहना चाहता हूं, विषय को भटकने मत दीजिए। इस वक्त स्टूडेंट का इंटरेस्ट, देश में जो एग्जामिनेशन होने का जो प्रक्रिया आज तक हमने देखा है, उसको मजबूती से जो रिफॉर्म्स लाया है, इस पे चर्चा होना ये सबसे प्राथमिकता होना चाहिए। इस वक्त मुद्दे को भटकाने के लिए और मुद्दे चेंज करने के लिए कोई कोशिश ना करें। इस वक्त स्टूडेंट का वेलफेयर, स्टूडेंट का फ्यूचर और स्टूडेंट का इंटरेस्ट, ये हम सबका प्राथमिकता होना चाहिए। और पार्लियामेंट में इस वक्त कोई दूसरा विषय लेकर के नहीं आना चाहिए, नहीं तो टॉपिक डाइवर्ट हो जाएगा। प्रधानमंत्री से भी माफी मांगने की मांग कर रहे हैं। अलग अलग ये जो बहाना बना रहे हैं वो बिल्कुल ठीक नहीं है। हम बिल्कुल फोकस है कि स्टूडेंट का इंटरेस्ट के लिए जो हद हो गई है। ये इन्होंने अभी भी FIR दर्ज की है स्टूडेंट्स के खिलाफ, शायद कल रात को या आज सुबह, बिहार में, बंगाल में। तो ये अपनी आदतों से बाज तो आए नहीं हैं। और मैंने सुना है, वेरीफाइड नहीं है, लेकिन मैंने सुना है कि
जो लड़कियां गई थी प्रोटेस्ट में, कई लड़कियों के पेरेंट्स को फ़ोन आ रहे हैं, उनको धमकाया जा रहा है कि तुमने अपनी लड़कियों को भेजा। क्या मतलब है? क्या हमारे देश में लड़की प्रोटेस्ट नहीं कर सकती? क्या मतलब है? ನೋಡಿ, ಒಂದು ಕಡೆ ವಿಪಕ್ಷಗಳ ಮಾತುಗಳು, ಆದ್ರೆ ಈ ಮಸೂದೆಯಲ್ಲಿ ಏನಿದೆ ಅನ್ನೋ ಪ್ರಮುಖ ಅಂಶಗಳನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಅಕ್ರಮದಲ್ಲಿ ಭಾಗಿಯಾದ್ರೆ ಅವರಿಗೆ ಕಠಿಣಾತಿ ಕಠಿಣ ಶಿಕ್ಷೆಗಳಾಗಬೇಕನ್ನೋ ನಿಟ್ಟಿನಲ್ಲಿ ಕನಿಷ್ಠ 5 ರಿಂದ 10 ವರ್ಷದವರೆಗೆ ಕಠಿಣ ಜೈಲು ಶಿಕ್ಷೆಯನ್ನ ಇದರಲ್ಲಿದೆ, ಈ ಮಸೂದೆಯಲ್ಲಿದೆ. ಅಕ್ರಮ ಎಸಗುವಂತ ಸಂಸ್ಥೆಗಳು ಯಾವುದಾದ್ರೂ ಭಾಗಿಯಾದ್ರೆ 5 ರಿಂದ 10 ಕೋಟಿವರೆಗೂ ದಂಡ ಹಾಕ್ತಾರೆ. ಲೋಪ ಎಸಗಿದ ಸೇವಾದಾರರಿಗೆ 8 ವರ್ಷಕ್ಕಿಂತ 10 ವರ್ಷದವರೆಗೂ ಜೈಲು ಶಿಕ್ಷೆ ಇರಬಹುದು, ಅಥವಾ 8 ವರ್ಷ ಸಾರ್ವಜನಿಕ ಪರೀಕ್ಷೆಯನ್ನ ನಡೆಸಲು ಅವರಿಗೆ ನಿರ್ಬಂಧ ಹೇರಲಾಗುತ್ತೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಕೇಸ್ಗಳ ತನಿಖೆಯನ್ನ 60 ದಿನಗಳಲ್ಲಿ ಮುಗಿಸಬೇಕು. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ವಿಚಾರವನ್ನ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಉಲ್ಲೇಖಿಸಿದ್ದಾರೆ. ಎಲ್ಲಾ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶದಲ್ಲಿ ತ್ವರಿತ ನ್ಯಾಯಾಲಯಗಳ ಸ್ಥಾಪನೆಯಾಗುತ್ತೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಸ್ಥಾಪನೆ ಮಾಡ್ತಾರೆ. ಇನ್ನು ಆರೋಪ ಪಟ್ಟಿ ಸಲ್ಲಿಕೆಯಾದ 3 ತಿಂಗಳ ಒಳಗಾಗಿ ದಿನನಿತ್ಯದ ವಿಚಾರಣೆಯನ್ನ ನಡೆಸಿ ತೀರ್ಪನ್ನ ಕೊಡಲೇಬೇಕು. 3 ತಿಂಗಳು ಡೆಡ್ ಲೈನ್, ಅಷ್ಟರಲ್ಲಿ ಎಲ್ಲಾ ವಿಚಾರಣೆಯಾಗಿ ಅಂತಿಮ ವರ್ಡಿಕ್ಟ್ ಆಚೆ ಬರಬೇಕು ಅನ್ನೋದಾಗಿ ಈ ಮಸೂದೆಯಲ್ಲಿ ಉಲ್ಲೇಖ ಆಗಿದೆ. ಟಾಸ್ಕ್ ಫೋರ್ಸ್ ವಿಚಾರವಾಗಿಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಉಲ್ಲೇಖಿಸಿದ್ದಾರೆ. ಹಾಗಾಗಿ ಒಟ್ಟಲ್ಲಿ ಕಲಾಪದ ಮುಂದಿನ ಹಂತದ ಭಾಗ ಹೇಗೆ ಹೋಗುತ್ತೆ, 2 ಗಂಟೆಯ ನಂತರ ಮತ್ತೆ ಕಲಾಪ ಆರಂಭ ಆಗುತ್ತೆ. ತದನಂತರದಲ್ಲಿ ಒಂದು ಹೆಲ್ದಿ ಆರ್ಗ್ಯುಮೆಂಟ್ ಆಗುತ್ತಾ, ಕೇವಲ ಸದ್ದುಗದ್ದಲಗಳಿಗೆ ಸೀಮಿತ ಆಗುತ್ತಾ ಅನ್ನೋದನ್ನ ಕಾದ್ ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.